ವಿದ್ಯಾರ್ಥಿಗಳೇ, ಈ ಹಿಂದಿನ ವಿಡಿಯೋದಲ್ಲಿ ನಾವು ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದ ವ್ಯವಸ್ಥೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿರುವ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ವ್ಯವಸ್ಥೆಯ ಅಧ್ಯಯನಕ್ಕಾಗಿ ನಮಗೆ ಒಂದು ವಿದ್ಯುತ್ ಮಂಡಲದ ಅವಶ್ಯಕತೆ ಇದೆ. ನಾವು ಈಗ ಒಂದು ವಿದ್ಯುತ್ ಮಂಡಲವನ್ನು ನೋಡ್ತಾ ಇದ್ದೀವಿ. ಈ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಕೋಶಗಳ ಸಂಯೋಜನೆ, ಅಮ್ಮೀಟರ್, ವೋಲ್ಟ್ ಮೀಟರ್ ಮತ್ತು ರೋಧಕಗಳನ್ನು ಜೋಡಿಸಲಾಗಿದೆ. ಈ ವ್ಯವಸ್ಥೆಯ ಒಂದು ಪ್ರಮುಖ ಅಂಶ ಏನಂದ್ರೆ ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಲಾಗಿದೆ. ಇಲ್ಲಿ ರೋಧಕ R1, ರೋಧಕ R2 ಮತ್ತು ರೋಧಕ R3ಗಳನ್ನು ಪರಸ್ಪರ ಸಮಾಂತರವಾಗಿ ಜೋಡಿಸಲಾಗಿದೆ. ಇಂತಹ ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ V ಮತ್ತು ವಿದ್ಯುತ್ ಪ್ರವಾಹ ಐಗಳು ಹೇಗೆ ಇರುತ್ತವೆ ಅನ್ನೋದನ್ನು ನಾವು ತಿಳಿದುಕೊಳ್ಳಲು ಈ ವಿದ್ಯುತ್ ಕೋಶಕ್ಕೆ ಒಂದು ವಿಭವಾಂತರವನ್ನು ಕೊಡಲಾಗಿದೆ. ಆ ವಿಭವಾಂತರವನ್ನು 12 ವೋಲ್ಟ್ ಎಂದು ಪರಿಗಣಿಸಲಾಗಿದೆ. ಈ ವಿದ್ಯುತ್ ಮಂಡಲದಲ್ಲಿನ 3 ರೋಧಕಗಳ ನಡುವಿನ ಒಟ್ಟು ವಿಭವಾಂತರವನ್ನು ನಾವು ವೋಲ್ಟ್ ಮೀಟರ್ ಸಹಾಯದಿಂದ ಅಳತೆ ಮಾಡಿದಾಗ ಅದು 12 ವೋಲ್ಟ್ ಇರುವುದು ನಮಗೆ ತಿಳಿದಿದೆ. ಈಗ ನಾವು ಈ ವಿದ್ಯುತ್ ಮಂಡಲದಲ್ಲಿ ವೋಲ್ಟ್ ಮೀಟರ್ ಮತ್ತು ಅಮ್ಮೀಟರ್ನ ಸ್ಥಾನವನ್ನ ಬದಲಿಸಿ ನೋಡಿದಾಗ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ರೀತಿ ನೋಡಿ, ವೋಲ್ಟ್ ಮೀಟರ್ ಅನ್ನು R1 ಬಳಿ, ಹಾಗೆ ನಂತರದಲ್ಲಿ R2 ಬಳಿ, ನಂತರದಲ್ಲಿ R3 ಬಳಿ ಸಂಪರ್ಕಗೊಳಿಸಿದಾಗ, ಹಾಗೆ ಅಮ್ಮೀಟರ್ ಅನ್ನು R1 ಬಳಿ ಸಂಪರ್ಕಗೊಳಿಸಿದಾಗ ಅಲ್ಲಿ ಉಂಟಾಗುವ ವಿದ್ಯುತ್ ಪ್ರವಾಹ I1 ಎಂದು, R2 ಬಳಿ ಅಮ್ಮೀಟರ್ ಅನ್ನು ಸಂಪರ್ಕಗೊಳಿಸಿದಾಗ ಅಲ್ಲಿ ಉಂಟಾಗುವ ವಿದ್ಯುತ್ ಪ್ರವಾಹವನ್ನು I2 ಎಂದು, ಹಾಗೂ ಅಮ್ಮೀಟರ್ ಅನ್ನು R3 ಬಳಿ ಸಂಪರ್ಕಗೊಳಿಸಿದಾಗ ಅಲ್ಲಿ ಉಂಟಾಗುವ ವಿದ್ಯುತ್ ಪ್ರವಾಹವನ್ನು I3 ಎಂದು ನಾವು ಪರಿಗಣಿಸೋಣ. ಈಗ ನೋಡಿ, ಮೊದಲು ವೋಲ್ಟ್ ಮೀಟರ್ ಅನ್ನ ಸ್ಥಾನವನ್ನು ನಾವು ನೋಡೋಣ. ವೋಲ್ಟ್ ಮೀಟರ್ ಅನ್ನು R1 ರೋಧದ ಬಳಿ ಸಂಪರ್ಕಗೊಳಿಸಿದಾಗ ನೋಡಿ, ಅಲ್ಲಿ 12 ವೋಲ್ಟ್ ವಿಭವಾಂತರ ಉಂಟಾಗಿದೆ. ಅದೇ ವೋಲ್ಟ್ ಮೀಟರ್ ಅನ್ನು ನಾವು R2 ಬಳಿ ಸಂಪರ್ಕಗೊಳಿಸಿದಾಗ ವಿಭವಾಂತರ 12 ವೋಲ್ಟ್ ಬಂದಿದೆ. ಮತ್ತು ವೋಲ್ಟ್ ಮೀಟರ್ ಅನ್ನು R3 ರೋಧದ ಬಳಿ ಸಂಪರ್ಕಗೊಳಿಸಿದಾಗಲೂ ಸಹ ವಿಭವಾಂತರ 12 ವೋಲ್ಟ್ ಆಗಿದೆ. ಈಗ ನಾವು ವಿದ್ಯುತ್ ಪ್ರವಾಹದ ಬಗ್ಗೆ ನೋಡೋಣ. ಮಂಡಲದಲ್ಲಿ ಒಟ್ಟು ವಿದ್ಯುತ್ ಪ್ರವಾಹ 10 ಆಂಪಿಯರ್ ಇದೆ. ಈಗ ಅಮ್ಮೀಟರ್ ಅನ್ನು ನಾವು ರೋಧ R1 ಬಳಿ ಸಂಪರ್ಕಗೊಳಿಸಿದಾಗ ವಿದ್ಯುತ್ ಪ್ರವಾಹ 2 ಆಂಪಿಯರ್ ಬಂದಿದೆ. ಇದು ರೋಧ R1 ಬಳಿ ಸಂಪರ್ಕಗೊಳಿಸಿರುವುದರಿಂದ ಈ ವಿದ್ಯುತ್ ಪ್ರವಾಹವನ್ನ I1 ಎಂದು ಪರಿಗಣಿಸೋಣ. ಹಾಗೆ ಅಮ್ಮೀಟರ್ ಅನ್ನು R2 ಬಳಿ ಸಂಪರ್ಕಗೊಳಿಸಿದಾಗ ಉಂಟಾಗುವ ವಿದ್ಯುತ್ ಪ್ರವಾಹ I2, ಅದು 3 ಆಂಪಿಯರ್ ಎಂದು ಪರಿಗಣಿಸೋಣ. ನಂತರದಲ್ಲಿ ಅಮ್ಮೀಟರ್ ಅನ್ನು R3 ಬಳಿ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಉಂಟಾಗುವ ವಿದ್ಯುತ್ ಪ್ರವಾಹವನ್ನು I3 ಅನ್ನೋಣ, ಹಾಗೂ ಅದನ್ನು 5 ಆಂಪಿಯರ್ ಎಂದು ಪರಿಗಣಿಸೋಣ. ಈಗ ನೋಡಿ, ಈ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ 10 ಆಂಪಿಯರ್ ಇದೆ. ರೋಧ R1 ಬಳಿ ವಿದ್ಯುತ್ ಪ್ರವಾಹ I1 2 ಆಂಪಿಯರ್, R2 ನಲ್ಲಿ ವಿದ್ಯುತ್ ಪ್ರವಾಹ I2 3 ಆಂಪಿಯರ್, ಹಾಗೂ R3 ಯಲ್ಲಿ ವಿದ್ಯುತ್ ಪ್ರವಾಹ I3 5 ಆಂಪಿಯರ್ ಇದೆ. ನೋಡಿ, I1 ಪ್ಲಸ್ I2 ಪ್ಲಸ್ I3 ಅಂದ್ರೆ 2 ಆಂಪಿಯರ್ ಪ್ಲಸ್ 3 ಆಂಪಿಯರ್ ಪ್ಲಸ್ 5 ಆಂಪಿಯರ್ ಗಳನ್ನು ಕೂಡಿದ್ರೆ ನಮಗೆ ಒಟ್ಟು 10 ಆಂಪಿಯರ್ ಬರುತ್ತೆ. ಅಂದ್ರೆ
ಪ್ರತಿಯೊಂದು ರೋಧಕಗಳ ಬಳಿಯ ವಿದ್ಯುತ್ ಪ್ರವಾಹಗಳ ಮೊತ್ತವು ಒಟ್ಟು ವಿದ್ಯುತ್ ಪ್ರವಾಹದ ಮೊತ್ತಕ್ಕೆ ಸಮವಾಗಿದೆ ಅನ್ನೋದು ನಮಗೆ ಈ ಒಂದು ಚಟುವಟಿಕೆಯಿಂದ ತಿಳಿದು ಬರುತ್ತೆ. ಹಾಗೆ ಈ ವಿಭವಾಂತರವನ್ನು ನೋಡಿ, ಒಟ್ಟು ವಿಭವಾಂತರ 12 ವೋಲ್ಟ್ ಇದೆ ಹಾಗೂ ಪ್ರತಿಯೊಂದು ರೋಧಗಳ ಬಳಿ R1, R2, R3 ಗಳ ಬಳಿ ವಿಭವಾಂತರವು 12 ವೋಲ್ಟೇ ಇದೆ. ಅಂದ್ರೆ ವಿಭವಾಂತರವು ಪ್ರತಿಯೊಂದು ರೋಧದ ಬಳಿ ಸ್ಥಿರವಾಗಿದೆ. ಆದರೆ ವಿದ್ಯುತ್ ಪ್ರವಾಹವು ಪ್ರತಿಯೊಂದು ರೋಧದ ಬಳಿ ನೋಡಿ, ಪ್ರತಿಯೊಂದು ರೋಧದ ಬಳಿ ವಿದ್ಯುತ್ ಪ್ರವಾಹವು ವಿಭಜಿಸಲ್ಪಟ್ಟಿದೆ ಅನ್ನೋದು ನಮಗೆ ಇದರಿಂದ ತಿಳಿದು ಬರುತ್ತೆ. ಇದರಿಂದ ನಾವು ಏನ್ ತೀರ್ಮಾನ ತಗೋಬಹುದು ಅಂದ್ರೆ, ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ವಿದ್ಯುತ್ ಪ್ರವಾಹ I ಆ ವಿದ್ಯುತ್ ಮಂಡಲದಲ್ಲಿ ಇರುವ ಪ್ರತಿಯೊಂದು ರೋಧಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅನ್ನೋದನ್ನ ತಿಳ್ಕೋಬಹುದು. ಅದನ್ನು ನಾವು ಗಣಿತೀಯ ರೂಪದಲ್ಲಿ ಬರೆಯೋದಾದ್ರೆ, ವಿದ್ಯುತ್ ಪ್ರವಾಹ I ಅಂದ್ರೆ ಒಟ್ಟು ವಿದ್ಯುತ್ ಪ್ರವಾಹ I ಪ್ರತಿಯೊಂದು ರೋಧಕಗಳ ಬಳಿ ಅಂದ್ರೆ R1 ನಲ್ಲಿ I1, R2 ನಲ್ಲಿ I2, R3 ನಲ್ಲಿ I3 ಈ ವಿದ್ಯುತ್ ಪ್ರವಾಹಗಳ ಮೊತ್ತಕ್ಕೆ ಒಟ್ಟು ವಿದ್ಯುತ್ ಪ್ರವಾಹ ಸಮವಾಗಿರುತ್ತದೆ. ಅಂದ್ರೆ I is equal to ಒಟ್ಟು ವಿದ್ಯುತ್ ಪ್ರವಾಹ I is equal to I1 plus I2 plus I3 ಅಂತ ಹೇಳ್ಬೋದು. ಈ ಒಂದು ವ್ಯವಸ್ಥೆಗೆ ನಾವು ಓಮನ ನಿಯಮವನ್ನು ಅನ್ವಯಿಸಿದಾಗ ಸಮಾನ ರೋಧವನ್ನು ನಾವು R1, R2, R3 ಗಳಿದ್ವಲ್ಲ ಅವುಗಳ ಸಮಾನ ರೋಧವನ್ನು Rp ಎಂದು ತೆಗೆದುಕೊಳ್ಳೋಣ. ಏಕೆಂದ್ರೆ R ಅಂದ್ರೆ ರೋಧ ರೆಸಿಸ್ಟೆನ್ಸ್, P ಅಂದ್ರೆ ಪ್ಯಾರಲಲ್ ಸಮಾಂತರವಾಗಿ ಜೋಡಿಸಿದ ರೋಧಗಳ ವ್ಯವಸ್ಥೆಯ ಸಮಾನ ರೋಧವನ್ನು Rp ಎಂದು ಪರಿಗಣಿಸಿ ಆ ಒಂದು ವ್ಯವಸ್ಥೆಗೆ ಓಮನ ನಿಯಮವನ್ನ ಅನ್ವಯಿಸಿದಾಗ ನಾವು ಆ ಒಂದು ವಿದ್ಯುತ್ ಮಂಡಲದ ವಿದ್ಯುತ್ ಪ್ರವಾಹವನ್ನ ಈ ರೀತಿಯಾಗಿ ಸೂಚಿಸಬಹುದು. I is equal to V by Rp ಎಂದು ನಾವು ಸೂಚಿಸಬಹುದು. ಹಾಗೆ ಈ ಒಂದು ಓಮನ ನಿಯಮವನ್ನ ನಾವು ಎಲ್ಲ 3 ರೋಧಗಳಿಗೆ ಅನ್ವಯಿಸಿದಾಗ ಅದು ಅಲ್ಲಿ ವಿದ್ಯುತ್ ಪ್ರವಾಹ ರೋಧ 1ರಲ್ಲಿ ವಿದ್ಯುತ್ ಪ್ರವಾಹ I1 is equal to V by R1, ಹಾಗೆ ರೋಧ 2ರ ಬಳಿ ವಿದ್ಯುತ್ ಪ್ರವಾಹ I2 is equal to V by R2, ಹಾಗೆ ರೋಧ 3ರ ಬಳಿ ವಿದ್ಯುತ್ ಪ್ರವಾಹ I3 is equal to V by R3 ಎಂದು ನಾವು ಓಮನ ನಿಯಮದ ಪ್ರಕಾರ ಬರೆಯಬಹುದು. ಈಗ ನಾವು ಮೇಲೆ ತಿಳಿದುಕೊಂಡ ಸಮೀಕರಣಗಳಿಂದ ನಾವು ಒಂದು ತೀರ್ಮಾನಕ್ಕೆ ಬರೋದಾದ್ರೆ ನೋಡಿ, I is equal to I1 plus I2 plus I3 ಅಂತ ಒಂದು ನಾವು ಸಮೀಕರಣವನ್ನು ನೋಡಿದ್ವಿ. ಓಮನ ನಿಯಮದ ಪ್ರಕಾರ I is equal to V by Rp ಅಂದ್ರೆ I ನ ಬೆಲೆ V by Rp ಆಗುತ್ತೆ. ಹಾಗೆ I1 is equal to V by R1 plus I2 is equal to V by R2 plus I3 is equal to V by R3. ಈ ಒಂದು ಸಮೀಕರಣದಲ್ಲಿ ಅಂಶ ಭಾಗದಲ್ಲಿ ಸಮಾನ ಒಂದು ಅಂಶವನ್ನು ಗುರುತಿಸ್ತೀವಿ. V ಅನ್ನೋದು ಒಂದು ಸಮಾನ ಅಂಶವಾಗಿ ನಮಗೆ ಕಾಣಿಸ್ತಾ ಇದೆ. ಈ ಸಮಾನ ಅಂಶವನ್ನು ನಾವು ಸಮೀಕರಣದಿಂದ ತೆಗೆದಾಗ ನಾವು ಸಮೀಕರಣವನ್ನ ಈ ರೀತಿ ಬರೀಬಹುದು ನೋಡಿ, 1 by Rp is equal to 1 by R1 plus 1 by R2 plus 1 by R3 ಎಂದು ಕರೆಯಬಹುದು. ನೋಡಿ, ನಾವು ಹಿಂದಿನ ಒಂದು ಸ್ಲೈಡ್ ನಲ್ಲಿ ನೋಡಿದ್ವಿ, Rp ಅನ್ನೋದು ಈ ವಿದ್ಯುತ್ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಿರುವ ರೋಧಕಗಳ ಸಮಾನ ರೋಧ Rp ಆಗಿತ್ತು. ಆದ್ರೆ ನಮಗೆ ಈಗ ಬಂದಿರೋದು 1 by Rp ಅಂದ್ರೆ Rp ಯ ವ್ಯುತ್ಕ್ರಮ, ಸಮಾನ ರೋಧಕಗಳ ಸಮಾನ ರೋಧದ ವ್ಯುತ್ಕ್ರಮ ಬಂದಿದೆ. ಆ ಸಮಾನ ರೋಧ Rp ಯ ವ್ಯುತ್ಕ್ರಮವು
ಪ್ರತಿಯೊಂದು ರೋಧಗಳ ವ್ಯುತ್ಕ್ರಮಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಅದನ್ನೇ ನಾವು ಈ ರೀತಿ ಹೇಳೋದಾದ್ರೆ ನೋಡಿ, ಒಂದು ಸಮಾಂತರವಾಗಿ ಜೋಡಿಸಲಾದ ರೋಧಕಗಳ ಸಮೂಹದಲ್ಲಿ ಆ ಸಮಾನ ರೋಧ RP ಅಂತ ನಾವು ತಗೊಂಡಿದ್ವಿ. ಆ ಸಮಾನ ರೋಧದ ವ್ಯುತ್ಕ್ರಮವು ಪ್ರತಿಯೊಂದು ರೋಧಕಗಳ ರೋಧದ ವ್ಯುತ್ಕ್ರಮಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಅಂದ್ರೆ ನೋಡಿ, RP ಸಮಾನ ರೋಧ, ಅದರ ವ್ಯುತ್ಕ್ರಮ 1/RP is equal to ಪ್ರತಿಯೊಂದು ರೋಧಗಳ ವ್ಯುತ್ಕ್ರಮ ಅಂದ್ರೆ 1/R1 ಪ್ಲಸ್ 1/R2 ಪ್ಲಸ್ 1/R3 ಆಗಿರುತ್ತದೆ ಅಂತ ನಾವು ಹೇಳಬಹುದು. ಇದು ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಬರ್ತಕ್ಕಂತಹ ಒಂದು ತೀರ್ಮಾನ. ಹಾಗೆ ನಾವು ಇಲ್ಲಿ ಇನ್ನೊಂದು ಅಂಶವನ್ನ ಗಮನಿಸಬೇಕು. ನೋಡಿ, RP ಸಮಾನ ರೋಧ 1/RP ಅದರ ವ್ಯುತ್ಕ್ರಮ. ಇಲ್ಲಿ ವಿದ್ಯುತ್ ಮಂಡಲದಲ್ಲಿ ರೋಧಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಬರುವ ಒಟ್ಟು ರೋಧವು ಅತ್ಯಂತ ಕಡಿಮೆಯಾಗುತ್ತದೆ. ಯಾಕೆಂದ್ರೆ ನಾವು ಇಲ್ಲಿ ರೋಧವನ್ನ ಪರಿಗಣಿಸುವುದರ ಜೊತೆಗೆ ಆ ರೋಧಗಳ ವ್ಯುತ್ಕ್ರಮವನ್ನು ಪರಿಗಣಿಸ್ತೀವಿ. ಹಾಗಾಗಿ ಆ ರೋಧಗಳ ವ್ಯುತ್ಕ್ರಮವನ್ನು ಪರಿಗಣಿಸುವುದರಿಂದ ಇಡೀ ವಿದ್ಯುತ್ ಮಂಡಲದಲ್ಲಿ ಆ ಪ್ರತಿಯೊಂದು ರೋಧಗಳ ವ್ಯುತ್ಕ್ರಮಗಳ ಮೊತ್ತವನ್ನು ನಾವು ಪಡೆಯೋದ್ರಿಂದ ರೋಧಗಳ ಈ ವಿದ್ಯುತ್ ಮಂಡಲದ ವ್ಯವಸ್ಥೆಯ ಒಟ್ಟು ರೋಧವು ಅತಿ ಕಡಿಮೆಯಾಗುತ್ತದೆ. ಮತ್ತು ಈ ರೀತಿ ರೋಧವು ಕಡಿಮೆಯಾದಾಗ ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಹೆಚ್ಚಾಗುತ್ತದೆ ಎಂದು ನಾವು ಓಮನ ನಿಯಮದ ಪ್ರಕಾರ ತೀರ್ಮಾನಿಸಬಹುದು. ಹಾಗೆ ಒಂದು ಮುಂದಿನ ತರಗತಿಯಲ್ಲಿ ನಾವು ಸರಣಿಯಲ್ಲಿ ಜೋಡಿಸಿದ ರೋಧಕಗಳು ಮತ್ತು ಸಮಾಂತರ ರೋಧಕಗಳ ವ್ಯವಸ್ಥೆಯ ಅನುಕೂಲಗಳು ಮತ್ತು ಮಿತಿಗಳನ್ನು ನಾವು ತಿಳಿದುಕೊಳ್ಳೋಣ. ವಂದನೆಗಳು.